ಪಾರ್ವತಿ ಕಣ್ಬಿಡು ಪಾರ್ವತಿ. ನೋಡು ಸಾರ್ತಿನೂ ಇಲ್ಲೇ ಇದ್ದಾರೆ, ನಿನ್ಗೇನೂ ಆಗಲ್ಲ. ಕಣ್ಬಿಡು ಪಾರ್ವತಿ. ಈ ಕಷಾಯನ ಸ್ವಲ್ಪನೇ ಕುಡಿಸು. ಸ್ವಾಮಿಗಳೇ, ಇನ್ನೂ ಬಾಯಲ್ಲಿ ನೊರೆ ಬರ್ತಾನೇ ಇದೆ. ಔಷಧಿ ಪರಿಣಾಮ ಬೀರೋಕ್ಕೆ ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದಾಗತ್ತೆ. ಡಾಕ್ಟರ್, ಈಗ ಏನು ತೊಂದರೆ ಇಲ್ಲ ತಾನೆ? ರೈಟ್? ಏನೂ ತೊಂದರೆ ಇಲ್ಲ. ಟೈಮಿಗೆ ಸರಿಯಾಗಿ ಯಾರೋ ದೇವ್ರ ಥರ ಬಂದು ಅವ್ರಿಗೆ ವಿಷ ತೆಗೆದಿದ್ದಾರೆ. ಇಲ್ಲ ಅಂದಿದ್ದರೆ ವಿಷ ಮಿನಿಟ್ಗಳಲ್ಲಿ ತಲೆಗೇರಿ ತುಂಬ ತೊಂದರೆ ಆಗಿರೋದು. ಇವರಿಂದ ವಿಷ ತೆಗೆದ್ರು ಅಂತ ಹೇಳಿದ್ರಲ್ಲ, ಅವ್ರು ಹೇಗಿದ್ದಾರೆ? ಆ್ಯಕ್ಚುಲಿ ಇವರಿಂದ ಅವ್ರಿಗೆ ವಿಷ ಏರೋ ಚಾನ್ಸಸ್ ತುಂಬಾ ಇದೆ. ಹಾಗಾದ್ರೆ ಅವಳು ಕೊಟ್ಟಕ್ಕೆ ಅಂದ್ಬಿಡ್ತಾಳ? ಓ ಪಾರ್ವತಿ, ಅವಳನ್ನ ಇಲ್ಲೇ ನಾಟಿ ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದಾರೆ ಡಾಕ್ಟರ್. ಹೇಗಿದ್ದಾಳಂತ ಗೊತ್ತಾಗಲಿಲ್ಲ. ಆ ಹುಡುಗಿ ಧೈರ್ಯವಂತೆ, ಅವಳು ಜೀವ ಕೊಟ್ಟು ಇವ್ರ ಜೀವ ಉಳಿಸಿದಾಳೆ. ನೋಡಿ ಮೇಡಮ್, ಇವತ್ತು ನೀವು ರಾತ್ರಿ ನಿದ್ದೆ ಮಾಡೋ ಹಾಗಿಲ್ಲ. ನಾನು ಕೊಟ್ಟಿರೋ ಮೆಡಿಸಿನ್ಸಿಂದ ನಿಮಗೆ ನಿದ್ದೆ ಬರ್ಬೋದು. ನೋಡಿ ಸರ್, ಇವತ್ತು ಇವ್ರು ನಿದ್ದೆ ಮಾಡ್ದಲೇ ಇರೋ ರೀತಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಆ ಹುಡುಗಿ ಬಗ್ಗೆನೂ ಸ್ವಲ್ಪ ಜೋಪಾನ. ಎನಿಥಿಂಗ್ ಸೀರಿಯಸ್, ಪ್ಲೀಸ್ ಕಾಲ್ ಮೀ. ಎಸ್ ಶ್ಯೂರ್ ಡಾಕ್ಟರ್, ಥ್ಯಾಂಕ್ ಯು. ಡ್ಯಾಡ್, ಪಾರ್ವತಿ ಹೇಗಿದ್ದಾಳಂತ ಏನೂ ಗೊತ್ತಾಗಿಲ್ಲ. ಬ್ರೋಗೊಂದು ಫೋನ್ ಮಾಡಿ. ಆಯಿತು, ಮಾಡ್ತೀನಿ. ಓ, ಅವನದೇ ಫೋನು. ಹಲೋ ಆದಿತ್ಯ. ಅಪ್ಪ, ಅಮ್ಮ ಹೇಗಿದ್ದಾರೆ? ತೊಂದರೆ ಏನೂ ಇಲ್ಲ ತಾನೆ? ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಪಾರ್ವತಿ ಹೇಗಿದ್ದಾಳೆ? ಅವ್ರಿಗೂ ಏನು ತೊಂದರೆ ಇಲ್ಲ ತಾನೆ? ಔಷಧಿ ಕೊಟ್ಟಿದ್ದಾರೆ ಅಪ್ಪ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ತಕ್ಷಣ ನಾನು ಅಲ್ಲಿ ಕರ್ಕೊಂಬರ್ತೀನಿ. ಆಯ್ತಪ್ಪ, ಹಾಗೆ ಮಾಡು. ಹುಷಾರು. ಪಾರ್ವತಿ ಹೇಗಿದ್ದಾಳಂತೆ ರಘು? ಏನೂ ತೊಂದರೆ ಇಲ್ವಂತೆ. ಕಣ್ಬಿಡು ಪಾರ್ವತಿ. ಸಾರ್ತಿ, ಪಾರ್ವತಿ ಕಣ್ಬಿಡ್ತಾ ಇದ್ದಾಳೆ. ನೋಡಿಲಿ, ಸಾರ್ತಿ ಇಲ್ಲೇ ಇದ್ದಾರೆ ನೋಡು.
ದೊಡ್ಡ ಯಜಮಾನ್ರೆ, ಅಖಿಲಮ್ಮ ಅವ್ರಿಗೇನೂ ಆಗಿಲ್ಲ ಅಲ್ವಾ? ಹೇಳಿ ದೊಡ್ಡ ಯಜಮಾನ್ರೆ, ಏನೂ ಆಗಿಲ್ಲ ತಾನೆ? ಅಮ್ಮಂಗೆ ಏನೂ ಆಗಿಲ್ಲ ಪಾರ್ವತಿ. ಇಂಥ ಪರಿಸ್ಥಿತಿಲೂ ನಿನ್ನ ಅಮ್ಮನ ಬಗ್ಗೆ ವಿಚಾರಿಸ್ತಾ ಇದೆಯಲ್ಲ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಜಮಾನ್ರೆ, ಸರಿಯಾದ ಸಮಯಕ್ಕೆ ನನ್ನ ಮಗಳು ಪಾರ್ವತಿನ ಕರ್ಕೊಂಡು ಬಂದು ಅವ್ಳ ಜೀವ ಉಳಿಸ್ಬಿಟ್ರಿ. ಇದಕ್ಕೆ ನಾನು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಾವು ನಮ್ಮ ಕುಟುಂಬದವರು ಪಾರ್ವತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸಾರ್ಥಿ. ಇವತ್ತು ಪಾರ್ವತಿ ವಿಷ ತೆಗೆದೇ ಇದ್ದಿದ್ರೆ ನಮ್ಮ ತಾಯಿ ಪರಿಸ್ಥಿತಿನ ಯೋಚನೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸಾರ್ಥಿ, ಇನ್ನು ಹೊರಡೋಣ. ಹಾಂ, ಎದ್ದೇಳು ಪಾರ್ವತಿ, ನಿಧಾನ. ಸ್ವಾಮಿಗಳೇ, ತಗೊಳ್ಳಿ. ಪರವಾಗಿಲ್ಲ. ನೀವು ಮಾಡಿರೋ ಸಹಾಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ದಯವಿಟ್ಟು ತಗೊಳ್ಳಿ. ನೋಡಿ, ಅಪಾಯ ಎಲ್ಲಿಗೆ ಮುಗ್ದಿಲ್ಲ. ಈ ರಾತ್ರಿ ಪೂರ ನಿದ್ದೆ ಮಾಡಿದಾಗೆ ನೋಡ್ಕೊಳ್ಳಿ. ವಿಷ ಮತ್ತೆ ಮೈ ಏರಿದರೂ ಏರಬಹುದು. ಸರಿ ಸ್ವಾಮಿಗಳೇ. ಪಾರ್ವತಿ, ನಡಿಬಹುದಲ್ವಾ? ಹಾಂ ಯಜಮಾನ್ರೆ, ಹೊರಡೋಣ ಸರ್. ನಡೆಯವ. ಇವತ್ತು ನೀವು ರಾತ್ರಿ ನಿದ್ದೆ ಮಾಡೋ ಹೋಗಿಲ್ಲ. ವಿಷ ಮತ್ತೆ ಮೈ ಏರಿದರೂ ಏರಬಹುದು.